ಹೌದು ಗೈಸ್, ಬೆಳಗ್ಗೆ ಎದ್ದ ಕೂಡಲೇ ಬಿಗ್ ಬಾಸ್ ಕಡೆಯಿಂದ ಮನೆ ಮಂದಿಗೆ ವಾರ್ನಿಂಗ್ ಬಂದಿದೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಅದು ಏನು ವಾರ್ನಿಂಗ್ ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ನಿನ್ನೆಯ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಮನೆಯಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲನೆ ಶುರುವಾಗಿದೆ. ಮನೆಯಲ್ಲಿ ಸಾಕಷ್ಟು ಮನಸ್ತಾಪ, ಕೋಪ ಎಲ್ಲವೂ ಕೂಡ ಇನ್ನೂ ಹಾಗೇ ಇದ್ದಾವೆ. ಬೆಳಗ್ಗೆ ಎದ್ದರೂ ಕೂಡ ಸ್ವಲ್ಪ ಜನ ಗುಡ್ ಮಾರ್ನಿಂಗ್ ಕೂಡ ಹೇಳ್ಕೊತಾ ಇಲ್ಲ. ಈ ರೀತಿ ಅದನ್ನ ಇನ್ನೂ ಕೂಡ ಕ್ಯಾರಿ ಓವರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಮಧ್ಯೆ ಬಿಗ್ ಬಾಸ್ ಕಡೆಯಿಂದ ಯಾಕೆ ವಾರ್ನಿಂಗ್ ಬಂತು ಅಂತ ತಿಳ್ಕೊಳ್ಳೋಣ. ಹೌದು ಗೈಸ್, ಮೊದಲಿಗೆ ಅಶ್ವಿನಿಯವರು ಬೆಳಗ್ಗೆ ಬೇಗ ಎದ್ದು ವಾಶ್ರೂಮ್ಗೆ ಹೋಗಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಮೈಕ್ನು ಕೂಡ ಮಾಡ್ತಿರ್ತಾರೆ. ಆವಾಗ ಬಿಗ್ ಬಾಸ್ ಅವರು ಅವ್ರಿಗೆ ನೆನಪು ಮಾಡ್ತಾರೆ. ಅದಾದ ನಂತರ ಮನೆ ಮಂದಿ ಎದ್ದು ಕೂಡಲೇ ತಮ್ಮ ತಮ್ಮ ಮೈಕ್ ಏನಿದೆ ಆ ಒಂದು ಮೈಕ್ನ ಧರಿಸ್ಬೇಕಾಗಿರುತ್ತೆ. ಬಟ್ ಮನೆ ಮಂದಿ ಅದನ್ನ ಮರೆತು ಕೆಲವರು ಅಂದರೆ ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ನಂತರ ಕಾವ್ಯ ಆಗಿರ್ಬೋದು, ಸ್ವಲ್ಪ ಜನ ಅಂದರೆ ಒಂದು 2-3 ಮೆಂಬರ್ಸ್ ಮರ್ತಿರ್ತಾರೆ. ಸೊ ಬಿಗ್ ಬಾಸ್ ಅವರು ಎಲ್ಲರೂ ಕೂಡ ಒಂದೇ ಲೈನಿಗೆ ಹೇಳ್ತಾರೆ, ನಿಮ್ಮ ಮೈಕ್ಗಳನ್ನು ಧರಿಸಿಕೊಳ್ಳಿ ಅಂತ. ಸೊ ಇದರಿಂದ ಕ್ಯಾಪ್ಟನ್ ಆಗಿರುವಂಥ ಧನುಷ್ ಅವರು ಮನೆ ಮಂದಿಗೆಲ್ಲರೂ ಕೂಡ ಬೈತಾ ಇದ್ದಾರೆ, ಒಬ್ಬರಾದರೆ ಓಕೆ ಅನ್ಬಾರ್ದು, ಇಷ್ಟೊಂದು ಜನ ಎಲ್ಲ ಮರ್ತಿದ್ದೀರಾ ಅಂತ. ಹೌದು ಗೈಸ್, ಬಿಗ್ ಬಾಸ್ ಅವರು ಕೂಡ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದೆಲ್ಲ ಆದ ನಂತರ ಮನೆ ಮಂದಿ ಎಲ್ಲರೂ ಕೂಡ ಎದ್ದಿದ್ದಾರೆ. ಗಿಲ್ಲಿ ಒಂದು ತುಂಬ ಚೆನ್ನಾಗೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆದರೆ ಗಿಲ್ಲಿ ಒಬ್ಬನ್ನೇ ಸಪ್ರೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ಲಿ ಡೈಲಿ ಥರ ಕಿಚನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಟ್ ರಘು ಸರ್ ಏನಿದ್ದಾರೆ ಅವರು ಕಿಚನ್ಗೆ ಹೋಗೋದಿಲ್ಲ, ಡೈರೆಕ್ಟ್ ಹೊರಗಡೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಂತರ ಕಾವ್ಯ ಎಲ್ಲರೂ ಕೂಡ ಹೊರಗಡೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ಬರು ಯಾರೂ ಕೂಡ ಗುಡ್ ಮಾರ್ನಿಂಗ್ ಆಗಿರ್ಬೋದು, ಇಲ್ಲ ಶುಭೋದಯ ಆಗಿರ್ಬೋದು, ಈ ರೀತಿ ಯಾರೂ ಕೂಡ ಹೇಳ್ಕೊತಾ ಇಲ್ಲ. ನಾವು ನೋಡಿರೋ ಮಟ್ಟಿಗೆ ಲಾಸ್ಟ್ ವೀಕ್ ಅಂದರೆ ಶನಿವಾರ ಶುಕ್ರವಾರ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಅವರು ಬೆಳಗ್ಗೆ ಎದ್ದು ಕೂಡಲೇ ಗುಡ್ ಮಾರ್ನಿಂಗ್ ಎಲ್ಲನೂ ಕೂಡ ಹೇಳ್ಕೊತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ದರೆ ಮನೆ ಮಂದಿಲಿ ಏನಾಗ್ತಾ ಇದೆ, ಅವರವ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಎಲ್ಲ ಹೊಡಿತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಗೈಸ್. ನಂತರ ಈ ವಾರ ಟಾಸ್ಕ್ಗಳ ಶುರು ಮಾಡೇ ಇರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಗಿಲ್ಲಿ ಏನಿದ್ದಾರೆ ಅವರು ಸೀನಿಯರ್ ಆಗಿರುವಂಥ ರಜತ್ ಏನಿದ್ದಾರೆ ಅವ್ರನ್ನ ಕೇಳ್ತಾ ಇದ್ದಾರೆ, ಅಣ್ಣ ನಿಮಗೂ ಈ ರೀತಿ ನಾಮಿನೇಷನ್ ಟಾಸ್ಕ್ ಆದಮೇಲೆ ಟಾಸ್ಕ್ ಎಲ್ಲ ಯಾವ ರೀತಿ ಕೊಟ್ಟಿದ್ರು ಅಂತ ಕೇಳ್ತಾ ಇದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ರಜತ್ ಹೇಳ್ತಾ ಇದ್ದಾರೆ, ಹೌದು ನಮಗೆ ಸಖತ್ ಟಾಸ್ಕ್ ಕೊಟ್ಟಿದ್ರು, ನೋಡು ಹಿಂದಿಂದ ಎಂತೆಂಥ ಟಾಸ್ಕ್ ಕೊಡ್ತಾರೆ, ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಮೆಂಟಲ್ ಟಾಸ್ಕ್ ಆಗಿರ್ಬೋದು, ಟಾಸ್ಕ್ಗಳ ಸುರಿಮಳನ್ನೇ ಕೊಡ್ತಾರೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ನಿನ್ನೆ ಒಂದು ಎಪಿಸೋಡ್ನಲ್ಲಿ ತುಂಬ ಫೋರ್ಸ್ ಮಾಡಿ ಕೇಳ್ತಾ ಇದ್ರು ರಜತ್ ಅವ್ರನ್ನ, ಅಣ್ಣ ನೀವು ಇದೆಲ್ಲ ಆದಮೇಲೆ ಯಾವ ರೀತಿ ಇರುತ್ತೆ ಎಲ್ಲ ಟಾಸ್ಕ್ ನಿಮಗೆ ಗೊತ್ತಿರುತ್ತೆ ಹೇಳು ಅಂತ. ಬಟ್ ಆದರೆ ಬಿಗ್ ಬಾಸ್ ಅವರು ಯಾವ ಟಾಸ್ಕ್ ಅಂತ ಹೇಳೋದಿಲ್ಲ, ಚೇಂಜ್ ಮಾಡಿರ್ತಾರೆ, ಸೇಮ್ ಟಾಸ್ಕ್ ಕೊಡೋದಿಲ್ಲ. ಬಟ್ ಈ ವಾರ ಒಂದು ಟಾಸ್ಕ್ಗಳ ಸುರಿಮಳೆ ಇರುತ್ತೆ ಅಂತ ರಜತ್ ಅವರು ಕೂಡ ಹೇಳಿದ್ದಾರೆ, ನಮಗೂ ಕೂಡ ಗೊತ್ತಿದೆ. ನೋಡೋಣ ಇವತ್ತು ಯಾವೆಲ್ಲ ಟಾಸ್ಕ್ ಕೊಡ್ತಾರೆ, ಸಂಪೂರ್ಣವಾಗಿ ಅಪ್ಡೇಟ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿರೋ ಲೈಕು, ಸಬ್ಸ್ಕ್ರೈಬು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸೀಸನಲ್ಲಿ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೋಡೋಣ ಯಾರ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ. ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಮಾತ್ರ ಕಮೆಂಟ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.